ಎದ್ದೇಳಕ್ಕಾಗಲ್ಲ. ಮಲ್ಕೊಂಡ್ರೆ ಏನು ಅನ್ಸಲ್ಲ, ಎದ್ಬಿಟ್ರೆ ಹೊಟ್ಟೆ ತೂಕ ಜಾಸ್ತಿ ಆದಂಗೆ ಆಗುತ್ತೆ. ಫಸ್ಟಿಗೆ ಸಿಸರಿನ್ ಮಾಡಿರೋದು ತುಂಬ ನೋವಾಗುತ್ತೆ. ಅಯ್ಯೋ, ಎದ್ದೊಳಕ್ಕಾಗಲ್ವಲ್ಲ, ಸುಮ್ಮನೆ ಮಲ್ಕೊಂಡಿರೋಣ ಅನಿಸುತ್ತೆ. ಅಪ್ಪ, ಇವಾಗಲೇ ಹೆಂಗಪ್ಪ 7 ತಿಂಗಳಾಗೆ ಐತೆ ಇನ್ನೂ. ಅಲ್ಲ, 7 ತಿಂಗಳಾಗಿದ್ರೂ ಇಷ್ಟೊಂದು ಇದಾಗ್ತೈತಲ್ಲ. ಅಯ್ಯೋ, ಏನು ಮಾಡಲಿ ಅಪ್ಪ. ಇಬ್ಬರು ಮಕ್ಕಳು, ಅದಕ್ಕೆ ನಾನು ಬೇಡ ಬೇಡ ಅಂತ ಬಡ್ಕೊಂಡೆ. ಹೋಗಿದ್ದೇನಮ್ಮ, ರಸ್ಮಜ್ಜಿ ಇತ್ತಾ? ಅಮ್ಮ ಬತ್ತೀನಿ ನಾಳೆ ಅಂತ ಅಂತು ಕಣಮ್ಮ. ನಸ್ಮಜ್ಜಿ ಮಂತ ಹೋಗಿದ್ದೆ, ಅಮ್ಮ ಕಲಿತೈತೆ ಬರ್ಬೇಕಂತೆ ಅಂತ ಹೇಳಿ ಬಂದೆ. ಹೌದಾ, ಅಮ್ಮಗ ಆಯಾಗೈತೆ ಅಂತ ಹೇಳ್ದಾ? ಹೇಳ್ದೆ, ಆಪತ್ತಿಗೆ ಹೋಗೋಣ ಅಂತ ಹೇಳ್ತು. ಯಾಕೆ ಚೈತ್ರ, ಇನ್ನೂ ವಾಸಿ ಆಗಲಿಲ್ವಾ? ಇಲ್ಲ ಕಣ್ರಿ, ಮಲ್ಕೊಂಡಿದ್ರೆ ಏನು ಅನ್ಸಲ್ಲ. ಹಿಂಗೆ ಎದ್ದು ಕೂತ್ಕೊಂತೀನಿ, ಓಡಾಡ್ತೀನಿ ಅಂತಂದರೆ ಆಗೋದಿಲ್ಲ. ಯಾಕೋ ತುಂಬ ಇದಾಗ್ಬಿಟ್ಟೈತೆ ರಾತ್ರಿಯಿಂದನ. ಅಯ್ಯೋ, ಇವಾಗ ನಾನು ಬೇರೆ ಮಂಜಂಟಿ ಬರ್ತೀನಿ ಅಂತ ಅದಕ್ಕೇನೆ ಅತ್ಲಾಗೆ ಹೋಗಿ ಬರೋಣ ಅಂತ ಹೇಳಿ ಅಲ್ಲಿ ಹೋಗಿ ಆ ವಿಜಿರ್ ಮನೆಯವ್ರು ಯಾರು ಅಂತ ಹೇಳಿ ತಿಳ್ಕೊಂಡೈತಂತೆ. ಅದಕ್ಕೆ ಅವ್ರ ಮನೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನಾನು ಮಂಜಂಟಿನೂ ಹೋಗಿ ಬರ್ತೀವಿ, ಹಿಂಗೈತೆ ಕರ್ಕೊಂಬರ್ರಿ ಅಂತ ಹೇಳಿ ಬರೋಣ ಅಂತ ಅಲ್ಲಿಗೆ ಹೋಗಿ ಸೇರಿಸಿ ಬರೋಣ ಅಂತ ಅವಳನ್ನ. ಅದಕ್ಕೇನೆ ಅದು ಇವಾಗ ನೀನು ಹಾಸ್ಪಿಟ್ಲಿಗೆ ಹೋಗ್ತೀಯ ಅತ್ತೆಗೆ ಹೇಳೋಣ? ಏನಾಗಲ್ಲ, ಹೋದ್ಸತಿ ಹೋದಾಗ್ಲೂ ಅಲ್ಲೇ ಹೇಳಿದ್ದೆ. ಅವ್ರು ಹೇಳಿದ್ರು ಮಗು ತೂಕ ಜಾಸ್ತಿ ಆದಂಗೆ ಆ ಥರ ಆಗುತ್ತೆ, ಏನಾಗೋದಿಲ್ಲ ಅಂತ ಹೇಳಿದ್ರು. ಹೆಂಗನಾಗಲಿ ಅತ್ತೆಂಗೆ ಕರ್ಕೊಂಡು ಒಂದ್ಸತಿ ಹೋಗ್ಬಾ, ಅತ್ತಿಗೆ ಹೇಳಿ ಹೋಗ್ತೀನಿ. ಒಂದ್ಸತಿ ಹೋಗ್ಬಾ ಹೆಂಗನಾಗಲಿ. ಅವರು ಇನ್ನೂ ಸ್ವಲ್ಪ ಲೇಟಾಗೆ ಬರೋದು ಡಾಕ್ಟ್ರು. ಆಮೇಲೆ ಹೋಗು ಸರಿನಾ, ಆಟ ಮಾಡ್ಕೊಂಡು ಹೋಗು. ನಾನು ಅಲ್ಲಿಗೆ ಹೋಗಿ ಬರ್ತೀನಿ ಇವತ್ತು. ಅದೇನು ಒಂದು ಸ್ವಲ್ಪ ತಿಳ್ಕೊಂಡು ಆ ವಿಜಿನೊಬ್ಳನ್ನ ಅತ್ಲಾಗೆಲ್ಲ ಕಳಿಸ್ಬಿಟ್ರೆ ಅತ್ಲಾಗೆ ಸರಿ ಹೋಗುತ್ತೆ ಅಂತ ನಾನು. ಇಲ್ಲಿಗೆ ಕರ್ಕೊಂಬರೋದು ಅವೆಲ್ಲ ನಮ್ಮ ಮನೆಗೆ ಅವೆಲ್ಲ ಬೇಡ. ಅದೇನಿದ್ರು ಚೆನ್ನಾಗಿರಲ್ಲ. ಕರ್ಕೊಂಬಂದರೆ ಯಾವತ್ತಿದ್ರೂ ಅದು ಎಡವಟ್ಟೇನೆ. ಸರಿ ಆಯ್ತು ಕಣ್ರಿ, ಅಮ್ಮ ಬಂದಾಗ ಹೋಗಿ ಬರ್ತೀವಿ ಹೇಳ್ರಿ. ಸರಿ ಆಯಿತು, ಹೋಗಿ ಬರ್ತೀವಿ. ಹೋಗಿ ಅದೇನು ಎತ್ತ ಅಂತ ಹೇಳಿ ತಿಳ್ಕೊಂಡು ಬರ್ತೀವಿ. ಸರಿ ಆಯ್ತು ಕಣ್ರಿ, ಹೋಗಿ ಬರ್ರಿ. ಏನಿಲ್ಲ, ನನಗೇನು ಮಲ್ಕೊಂಡ್ರೆ ಏನೂ ಆಗಲ್ಲ. ಡಾಕ್ಟ್ರ್ ಅದೇ ಹೇಳಿದ್ದು, ದಿನ ಕಳೀತಾ ಇಬ್ಬರು ಟ್ವಿನ್ಸ್ ಇರೋದ್ರಿಂದನ ಹಂಗಾಗುತ್ತೆ ಅಂತ ಹೇಳಿದ್ರು. ಇಬ್ಬರು ಮಕ್ಕಳು ಇದ್ದಾರಲ್ಲ, ಅದಕ್ಕೆ ತೂಕ ಜಾಸ್ತಿ ಆದಂಗೆ ಆ ಥರ ಆಗುತ್ತೆ ಅಂತ ಹೇಳಿದ್ರು. ಒಂದು ಸ್ವಲ್ಪ ಬೇರೆ ಜಾಸ್ತಿ ತೂಕ ಆಗ್ಬಿಟ್ಟಿದ್ದೀನ, ಅದು ಕರ್ದನ ಹಂಗೆ ಆಗ್ತಾಯಿತ್ತು ಅಷ್ಟೇ. ಸರಿ ಆಯ್ತು ಹೇಳು. ಹೆಂಗನಾಗಲಿ ಹೋಗ್ಬಾದ್ರಿ, ಡಾಕ್ಟ್ರ್ ಏನು ಹೇಳ್ತಾರೆ ಕೇಳ್ರಿ. ಅಪ್ಪ, ಎದ್ದೊಳಕ್ಕಾಗ್ತಿಲ್ಲ. ಅಮ್ಮ, ಯಾಕಮ್ಮ ಆಯಾಗೈತೆ ನಿಂಗೆ? ಏನಾಗೈತಮ್ಮ? ಆಯಾಗೈತೆ ಕಣಮ್ಮ. ಏನು ಮಾಡೋಣ, ನೋಯ್ತಾ ಐತೆ ಹೊಟ್ಟೆ. ಅಮ್ಮ ಅಮ್ಮ, ಪಾಪ ಹುಟ್ಟುತ್ತಮ್ಮ ನಮ್ದು. ಪಾಪ ಇದ್ದಾನೆ ನಮ್ದು. ಅಮ್ಮ ಅಮ್ಮ, ಮಗ್ಗೆ ಕುಳಿಯೋಗಮ್ಮ, ಮಗ್ಗೆ ಕುಳಿ. ತಾತ ಹೇಳ್ತೈತೆ ಮಗ್ಗೆ ಕುಳಿಬೇಕು ಅಂತ. ನಾನು ಅವತ್ತು ಹೊಟ್ಟೆ ನೋಯ್ತೈತೆ ಅಂತ ಹೇಳ್ತಿದ್ನ. ತಾತ ಮಗ್ಗೆ ಕುಳಿ ಅಂತೂ ಕುದ್ಬಿಟ್ಟೆ, ಹಂಗೆ ವಾತಿ ಆಗ್ಬಿಟ್ಟು ಕಣವ. ಅಮ್ಮ ಮಗ್ಗೆ ಕುಡಿತ್ಯಾ? ತಂಕೊಲ್ಲ ಮಗ್ಗೆನ? ನಮ್ಮ ಪಾಪ ಇದೆ, ಎದ್ದಳಕ್ಕಾಗಲ್ಲಪ್ಪ. ಅದಕ್ಕೆ ಮತ್ತೆ ಇಬ್ಬಿಬ್ರು ಮಕ್ಕಳು ಸಾಕೋದು ಕಷ್ಟ, ಹೊಟ್ಟೆ ಕಿಕ್ಕೆಮ್ಮದು ಕಷ್ಟ ಅನಿಸುತ್ತೆ. ಅಪ್ಪ, ಅಯ್ಯೋ ಯಪ್ಪ, ಎದ್ದಳಕ್ಕಾಗಲ್ಲಪ್ಪ. ಅಮ್ಮ ಆಗ್ತಿಲ್ಲ, ಅಮ್ಮ ಆಗ್ತಿಲ್ಲ. ಅಯ್ಯೋ ಅಯ್ಯಯ್ಯಪ್ಪ, ಭಾಳ ನೋವ್ತಾ ಐತೆ ಹೊಟ್ಟೆ. ನೋಡಿ, ಹಿಂಗೆ ಕೂತ್ಕೊಂಡಿದ್ರೆ ಇನ್ನೂ ಏನು ಅನ್ಸಲ್ಲ. ನಿಂತ್ಕೊಂಡ್ರಂತೂ ನಿಂತ್ಕೊಂಬಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ಬೆಸ್ಟ್. ಮಲ್ಕೊಂಡ್ರೆ ಏನು ಕಾಣಿಸಲ್ಲ. ಮಲ್ಕೊಂಡಿದ್ದಾಗೆ ಯಾವಾಗಲೂ ಮಲ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಯಪ್ಪ, ಹೆಂಗಪ್ಪ ಮಲ್ಕೊಳ್ಳೋದು ಅನಿಸುತ್ತೆ. ಯಪ್ಪ, ಎದ್ದು ಓಡಾಡೋಕ್ಕಾಗ್ತಿಲ್ಲ ಹೋಗತ್ಲಾಗೆ. ಕೆಲಸ ಎಲ್ಲ ಹೆಂಗೆ ಐತೆ, ಕೆಲಸ ಮಾಡ್ಕೊಳ್ಳೋಣ ಅಂತಂದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಏನಿಲ್ಲ. ಅಯ್ಯೋ, ಹಾಸ್ಪಿಟ್ಲಿಗಾದ್ರೂ ಹೋಗಿ ಬರಬೇಕು. ಹೊಟ್ಟೆ ನೋವಲ್ಲ, ಹೊಟ್ಟೆ ಕೆಳಗೆ ನೋಯ್ತೈತೆ. ಅದು ಆಪ್ರೇಷನ್ ಮಾಡಿರೋದು ನೋವು ಜಾಸ್ತಿ ಆಗ್ಬಿಟ್ಟೈತೆ. ಅಮ್ಮ, ಮಾತ್ರೆ ನುಂಗ್ತೇನಮ್ಮ? ಮಾತ್ರೆ ತಂದ್ಕೊಳ್ಳೋಣ? ಮಾತ್ರೆ ಬೇಡಮ್ಮ, ಮಾತ್ರೆ ನುಂಗ್ಬಾರ್ದು ನಾನು. ಮಾತ್ರೆ ಅವನ್ನೆಲ್ಲ ನುಂಗಂಗಿಲ್ಲ, ಸುಮ್ಕಿರು, ಏನೋ ಬೇಡ. ಹೋಗಿ ಆಟಾಡೋಗಿ ಹೋಗಿ ನೀನು. ಯಾಕೆ ಚೈತ್ರಕ್ಕ, ಹುಷಾರಿಲ್ವಾ? ಯಾಕೆ ಬೆಳಗ್ಗೆಯಿಂದ ಎದ್ದೇ ಇಲ್ಲ, ಇಲ್ಲೇ ಕೂತ್ಕೊಂಡಿದ್ದೀರಾ? ಯಾಕೋ ಕಣಮ್ಮ ಸುಗುಣ, ಅದೇ ಇವಳು ಸಿಜರಿನ್ ಆದಾಗ ಆಪ್ರೇಷನ್ ಮಾಡಿದ್ರಲ್ಲ, ಹೊಟ್ಟೆಯಿಂದ ಸ್ವಲ್ಪ ಇಲ್ಲಿ ಸ್ವಲ್ಪ ನೋವಾಗ್ಬಿಟ್ಟೈತೆ ಜಾಸ್ತಿ. ಹೊಟ್ಟೆ ಆಪ್ರೇಷನ್ ಮಾಡಿರ್ತಾರಲ್ಲ, ಹೊಟ್ಟೆ ಹತ್ರ ಸ್ವಲ್ಪ ಅಲ್ಲಿ ನೋವಾಗ್ಬಿಟ್ಟೈತೆ ಕಣಮ್ಮ ಜಾಸ್ತಿನ. ಯಾಕಂದರೆ ವೆಯ್ಟ್ ಜಾಸ್ತಿ ಆದಂಗೆ ಅದು ಆಪ್ರೇಷನ್ ಮಾಡಿರೋದು ತುಂಬ ನೋವಾಗುತ್ತಂತೆ ಡಾಕ್ಟ್ರು ಹೇಳಿದ್ರು.
ಇಬ್ಬರು ಮಕ್ಕಳಿರೋದ್ರಿಂದನ ಅದು ನಾರ್ಮಲ್ ಆಗಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ. ಫಸ್ಟ್ನೇ ಸೀಸರಿನ್ನಲ್ಲ, ಅದಕ್ಕೇ ಆ ಥರ ನೋವು ಆಗುತ್ತೆ. ಯಾಕಂದರೆ ಮಕ್ಕಳು ಇಬ್ಬರೂ ತೂಕ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಿಂಗೆ ನೋವು ಆಗುತ್ತೆ. ಏನು ಮಾಡೋದು, ಅವತ್ತಿಂದನೂ ಸ್ವಲ್ಪ ಲೈಟಾಗಿ ನೋವು. ಅದು ಸತಿ ಚೆಕಪ್ ಹೋದಾಗ ಹೇಳಿದ್ದೆ ಡಾಕ್ಟ್ರಿಗೆ, ಏನಾಗಲ್ಲ ಅದೊಂದು ಸ್ವಲ್ಪ ನೋವು ಇರುತ್ತೆ, ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಇದು ಜಾಸ್ತಿ ಇದಾಗ್ಬಿಟ್ಟೈತೆ ಅದು. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಹೋಗತ್ಲೆ. ಅಯ್ಯಪ್ಪ ದೇವ್ರೆ, ಅದಂತೂ ಏನು ಹಂಗೆ ಹೊಟ್ಟೆ ಮೇಲಂತೂ ಯಾವಾಗಲೂ ಒಂಥರ ಭಾರ ಆದಂಗೆ ಆಗುತ್ತೆ ಹೊಟ್ಟೆ ಎಲ್ಲನ. ಅಪ್ಪ ಸಖತ್ತು ಬೆಳಗ್ಗೆ ಏನಿಲ್ಲ ಮಲ್ಕೊಂಡ್ರೆ ಏನಾಗಲ್ಲ, ಸುಮ್ಮನೆ ಹಾಸಿಗೆ ಬಿಟ್ಟು ಕೆಳಗೆ ಹಿಡಿಯೋಕ್ಕಾಗಲ್ಲ ಅಷ್ಟೇ. ಸುಮ್ಮನೆ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ರೆ ಏನು ಅನ್ಸಲ್ಲ. ಸುಮ್ಮನೆ ಇವಾಗ ಏನಾದ್ರೂ ನಾನು ಕೆಲಸ ಮಾಡೋಕ್ಕಂತ ಹೋದ್ರೆ ಎದ್ದು ಓಡಾಡೋಣ ಅಂತ ಹೋದ್ರೆ ಆಗೋದೇ ಇಲ್ಲ. ಕಾಲು ನೋಡೋದು, ಕಾಲು ಬೇರೆ ಊತ ಬಂದಿದ್ದಾವೆ. ಏನು ಮಾಡಬೇಕು ಹೋಗತ್ಲ. ಇವಳು ಪ್ರೆಗ್ನೆಂಟ್ ಇದ್ದಾಗ ಕಾಲೆಲ್ಲ ಊತ ಬಂದಿರಲಿಲ್ಲ ಕಣ ಸುಗುಣ. ಅಕ್ಕ ನೀನೇನಾದರೂ ಟೆನ್ಷನ್ ಮಾಡ್ಕೊಂಡಿದ್ದೀಯನ ಕಣಕ್ಕ, ಏನು ಟೆನ್ಷನ್ ಮಾಡ್ಕೊಂಬಕ್ಕೆ ಹೋಗ್ಬೇಡ ನೀನು, ಆಗೋದೆಲ್ಲ ಆಗಲಿ, ಏನು ಮಾಡೋಕ್ಕಾಗುತ್ತೆ. ಇವತ್ತೆ ನೋಡಿದ್ರೆ ಹಿಂಗೆ ಕರ್ಕೊಂಬರ್ತೀನಿ, ಏನು ಮಾಡೋಣ ಅಂತ ಹೇಳ್ತಾ ಇದ್ದೆ. ಅವಳು ಅವತ್ತೆ ಕಾಲಿಟ್ಕೊಂಡು ಒಳಾಳಂತೆ. ಅದಕ್ಕೋಸ್ಕರ ಇಲ್ಲಪ್ಪ ನಾನೇನು ಟೆನ್ಷನ್ ಮಾಡ್ಕೊಂಡಿಲ್ಲ ಕಣೆ. ಅದು ಯಾಕೋ ಇವಾಗ ಅದು ಆಪ್ರೇಷನ್ ಮುಂಚೆ ಆಪ್ರೇಷನ್ ಮಾಡಿರೋದು ತುಂಬ ನೋವು ಅನ್ನಿಸ್ತಾ ಐತೆ. ಅದಕ್ಕೆ ಅಮ್ಮಗೆ ಹೇಳಿ ಬಂದಿದ್ವಿ. ಅದಕ್ಕೆ ಅಮ್ಮ ಏನಾನ ಬಂದ್ರೆ ಅತ್ಲಾಗ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವತ್ತ. ಏನು ಮಾಡೋಣ, ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರ್ತೀವಿ. ನಾನು ಅದಕ್ಕೆ ಬೇಡ ಬೇಡ ಅಂತಂದರೆ ಇಬ್ಬರು ಮಕ್ಕಳು ಸಾಕೋದಕ್ಕೂ ಆಗಲ್ಲ ನನಗೆ. ಅದೇ ಒಂದು ಯೋಚನೆ ಆಗ್ಬಿಟ್ಟೈತೆ ಹೋಗತ್ಲಾಗ. ಇವಾಗ ಇಬ್ಬರು ಮಕ್ಕಳನ್ನ ಹೆಂಗಪ್ಪ ಸಾಕೋದು, ಇವಾಗ ಇಬ್ಬರು ಮಕ್ಕಳು ನೋಡ್ಕೊಂಬೋದು ಎಷ್ಟು ಕಷ್ಟ ಅಂತ ಅನ್ನಿಸ್ತಾ ಐತೆ. ಅಲ್ಲ ಇವಾಗ ನಾವು ಎಷ್ಟು ಪಾಠ ಬಿಡ್ಬೇಕಪ್ಪ ಅಂತ ಅನ್ನಿಸ್ತಾ ಐತೆ. ಅಯ್ಯೋ ಬಿಡಕ್ಕ, ಹಂಗೆ ಯಾಕೆ ಯೋಚನೆ ಮಾಡ್ತೀಯ, ನಾನು ಇದ್ದೀನಲ್ಲ. ಇಬ್ಬರು ಮಕ್ಕಳಾದ್ರೆ ನೀನೊಂದು ಸಾಕ ನಾನೊಂದು ಸಾಕಂತೀನಿ, ಇಬ್ಬರು ಒಂದೊಂದು ಸಾಕೊಳ್ಳೋಣ. ನನಗೂ ಹೆಂಗೂ ಮಕ್ಕಳಿಲ್ಲ ಏನಿಲ್ಲ, ಇಷ್ಟು ದಿವಸ ಆಗೈತೆ. ನನಗೂ ಮಕ್ಕಳು ಸಾಕಬೇಕು ಅಂತ ತುಂಬ ಇಷ್ಟ ಐತೆ ಅಕ್ಕ, ನನಗೂ ಕೊಡಕ್ಕ. ನಾನೇ ನೋಡ್ಕೊಂತೀನಿ, ನಾನೇ ನೋಡ್ಕೊಂತೀನಿ ಬೇಕಾದ್ರೆ ಇಬ್ಬರು ಮಕ್ಕಳನ್ನೂ ನಾನೇ ನೋಡ್ಕೊಂತೀನಿ ಬಿಡಕ್ಕ, ಏನು ಟೆನ್ಷನ್ ಏನು ತಗೋಬೇಡ. ಅಲ್ಲ ಕಣ್ಸುಗುಣ, ಇವಾಗ ಎಷ್ಟು ಕಷ್ಟ ಬೀಳ್ಬೇಕಪ್ಪ ಇಬ್ಬರು ಮಕ್ಕಳು ಸಾಕೋಕ್ಕೆ. ಈಗ ನೋಡು ಹೊಟ್ಟೆ ಕಿಕ್ಕೊಂಡು ಕಷ್ಟಪಡಬೇಕು, ಆಮೇಲೆ ಇಷ್ಟು ಇದ್ದಿದ್ದ ಮಕ್ಕಳು ಇಷ್ಟು ದೊಡ್ಡವ್ರು ಮಾಡಬೇಕು ಅಂತಂದರೆ ಎಲ್ಲಿಗಾದ್ರೂ ಇಬ್ಬರು ಮಕ್ಕಳಿದ್ರೆ ಇಬ್ಬರು ಎಲ್ಲಾದರೂ ಹಾಸ್ಪಿಟ್ಲಿಗೆ ಹೋದರೆ ಇಬ್ಬಿಬ್ಬರು ಎತ್ಕೊಂಡು ಹೋಗಬೇಕು. ಮತ್ತು ಬ್ಯಾಗ್ ಹಿಡ್ಕೊಂಡು ಅವು ಇಬ್ಬರು ಮಕ್ಕಳನ್ನ ಎತ್ಕೊಂಡು, ಅಯ್ಯೋ ಮಕ್ಕಳವು 5 ವರ್ಷ ಆಗೋವರೆಗೂ ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂ ಇಬ್ಬರು ಮಕ್ಕಳು ಸಾಕೋದು ತುಂಬ ಕಷ್ಟ. 5 ವರ್ಷ ಆಗೋವರೆಗೂ ಅಯ್ಯೋ ನನಗಂತೂ ತುಂಬ ಚಿಂತೆ ಆಗ್ಬಿಟ್ಟೈತಮ್ಮ ತಾಯಿ. ಈಗಲೇ ಇವನೊಬ್ಳನ್ನೇ ಸುಧಾರ್ಸೋಕ್ಕಾಗಲ್ಲ, ಆಮೇಲೆ ಆ ಹುಡುಗರನ್ನ ಹೆಂಗಪ್ಪ ಸುಧಾರ್ಸೋದಿನ್ನ ಎರಡ ಅನ್ನಂಗೆ ಆಗೈತೆ. ನಾನು ಅದಕ್ಕೆ ಅವಾಗ ಬೇಡ ಬೇಡ ಅಂತಂದೆ. ನಮ್ಮ ಅಮ್ಮ ನಮ್ಮ ಅತ್ತೆ ಇವರೆಲ್ಲ ಕೇಳಲಿಲ್ಲ. ನಮ್ಮ ಅಮ್ಮನೇ ಬಿಡಮ್ಮ ಅತ್ತ ಅಂತ. ಅವಳಿ ಜವಳಿ ಎಲ್ಲರಿಗೂ ಆಗಲ್ಲ, ಅದೃಷ್ಟ ಆಗ್ತವೆ ಅಂತ ಅಂತು. ಬಿಡಕ್ಕಾತ್ಲಾಗೆ ನೀನು ಆದ್ರೂ ಆಗ್ತಾವ, ನೀನು ಯಾಕೆ ಹಿಂಗಂತೀಯ, ನಾವೇ ಇದೀವಲ್ಲ ನಾವೇ ನೋಡ್ಕೊಂತೀವಿ ಸುಮ್ಕಿರು. ನೋಡಿ ಇವಾಗ ಎಷ್ಟು ಕಷ್ಟ. ಯಪ್ಪ ಇಬ್ಬರು ಮಕ್ಕಳನ್ನ ಹೊತ್ಕೊಂಡು ಈಗ ನನಗೆ ಇವಳು ಪ್ರೆಗ್ನೆಂಟ್ ಇರೋಗಿ ಇವಳು ಒಬ್ಬಳು ಇದ್ದಾಗಲೇ ಎಷ್ಟೊತ್ತು ಡೆಲಿವರಿ ಆಗುತ್ತಪ್ಪ ಅನ್ಸೋದು. ಅಂಥದ್ರಲ್ಲಿ ಇಬ್ಬರು ಮಕ್ಕಳಿದ್ದಾಗಂತೂ ತುಂಬ ಕಷ್ಟ. ಅದು ಬೇರೆ ಸ್ವಲ್ಪ ದಪ್ಪ ಬೇರೆ ಆಗ್ಬಿಟ್ರೆ, ಹೊಟ್ಟೆ ಜಾಸ್ತಿ ದಪ್ಪ ಆಗ್ಬಿಟ್ರೆ ಆಪ್ರೇಷನ್ ಮಾಡಿರೋದು ತುಂಬ ನೋವಾಗ್ಬಿಡುತ್ತೆ. ಅವಾಗ ಹಸಿ ಆಗುತ್ತಂತೆ. ಆಪ್ರೇಷನ್ ಮಾಡಿರೋದು ಒಳಗಡೆ ಎಲ್ಲ ಹೊಲಿಗೆ ಹಾಕಿರ್ತಾರಲ್ಲ, ಅದು ಹಸಿ ಆಗ್ಬಿಡುತ್ತಂತೆ. ಅದು ಹಸಿ ಆಗ್ಬಿಟ್ಟು ಅವಾಗ ಹೊಟ್ಟೆ ಭಾರ ಎಲ್ಲಾದ್ರ ಮ್ಯಾಕ್ ಬಿದ್ದಾಗ ಅದು ನೋವಾಗುತ್ತೆ ಸುಗುಣ. ಆಪ್ರೇಷನ್ ಮಾಡಿರೋದು ಇಂಥವೆಲ್ಲ ಆಗಿರೋದು. ನಾನು ನನ್ನ ಫ್ರೆಂಡ್ ಯಾರನ್ನ ಒಬ್ಬರನ್ನ ಕೇಳಿದೆ, ಅವಳು ಹಿಂಗೆ ಹೇಳ್ತಾ ಇದ್ಲು. ಅವಳಿಗೂ ಫಸ್ಟ್ನೇದು ಹೆಣ್ಣು ಪಾಪು, ಆಮೇಲೆ ಗಂಡು ಪಾಪು ಆಯಿತು. ಅವಳು ಹಂಗೆ ತುಂಬ ಜಾಸ್ತಿ ದಪ್ಪ ಆಗಿಬಿಟ್ಟಿದ್ಲಂತೆ. ಪಾಪುನು ಹಂಗೆ ಅಂತೆ 3 kg 3.5 kg ಇತ್ತಂತೆ. ಇವಾಗ ನಮ್ಮ ಪಾಪು ಇವಾಗ ಇಬ್ಬರೂ 2.5 kg ಅಂದರೆ 5 kg ಇಕ್ಕಬೇಕಾಗುತ್ತೆ ನನ್ನ ಹೊಟ್ಟೆಗೆ. ಅದಕ್ಕೆ ತುಂಬ ಒಂಥರ ನೋವು, ಹೊಟ್ಟೆ ಭಾರ ಆದಂಗೆ ಆಗುತ್ತೆ. ನನಗಂತೂ ತೂಕ ತಡೆಯೋಕ್ಕಾಗ್ತಿಲ್ಲಪ್ಪ. ಅದು ಯಪ್ಪ ಎಷ್ಟು ಕಷ್ಟ ಎಷ್ಟೊತ್ತಿಗೆ ಆಗ್ಬಿಡುತ್ತಪ್ಪ ಅಂತ ಅನ್ನಿಸ್ತಾ ಐತೆ ಗೊತ್ತಾ. ಹೊಟ್ಟೆಗಿದ್ದಾಗ ಒಂಥರ ಪಟ್ಟು ಬಿಡಬೇಕು, ಮಕ್ಕಳ ಹೊರಗಡೆ ಬಂದಾಗ ಒಂಥರ ಕಷ್ಟ ಬೀಳಬೇಕು. ಯಪ್ಪ ತಾಯಿದಂತೂ ಏನು ಕಷ್ಟ ಅಪ್ಪ ನಿಜವಾಗ್ಲೂ. ಎತ್ತ ತಾಯಿ ಬೆಲೆ ಅದೇನು ಅಂತ ತಾಯ್ತನ ಅನುಭವಿಸಿದ್ರೆ ಗೊತ್ತಾಗೋದು. ನಮ್ಮಮ್ಮ ಇನ್ನು ನಾನು ಬೈತಿದ್ದೆ, ಏನಮ್ಮ ನೀನು ಹಂಗೆ ಸಾಕ್ತಿ ಹಿಂಗೆ ಸಾಕ್ತಿ ಅಂತೀಯಲ್ಲ ಅಂತ ಹೇಳಿ. ಇವತ್ತು ಗೊತ್ತಾಗ್ತೈತಿ ಏನದು ಮಕ್ಕಳು ಸಾಕೋದಂದ್ರೆ ಏನು ಕಷ್ಟ. ಹೊಟ್ಟೆಗಿದ್ದಾಗ ಎಷ್ಟು ಕಷ್ಟಪಡಬೇಕು, ಅವರು ಹುಟ್ಟಿದಾಗ ಎಷ್ಟು ಕಷ್ಟಪಡಬೇಕು, ರಾತ್ರಿ ಎಲ್ಲ ಎದ್ದಾಗ ಅಯ್ಯೋ ಎಷ್ಟು ಕಷ್ಟ ಬೀಳ್ಬೇಕಪ್ಪ ಮಕ್ಕಳು ಸಾಕೋದಂದರೆ. ತುಂಬ ಕಷ್ಟ ಈ ಕಾಲದಾಗೆ. ನೋಡಿದ್ರಲ್ಲ ವೀಕ್ಷಕರು, ನನಗಂತೂ ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ. ಹೊಟ್ಟೆ ಜಾಸ್ತಿ ದಪ್ಪ ಆಗ್ಬಿಟ್ಟು ಹೊಟ್ಟೆ ಭಾರ ಆಗ್ಬಿಟ್ಟು ಮುಂಚೆ ಇವಳು ಹುಟ್ಟಿದಾಗ ಆಪ್ರೇಷನ್ ಮಾಡಿರೋದು ತುಂಬ ನೋವಾಗ್ಬಿಟ್ಟೈತೆ. ಹೊಟ್ಟೆ ಜಾಸ್ತಿ ದಪ್ಪ ಆಗಿರೋದಕ್ಕೆ ವೆಯ್ಟು ಅದು ಸ್ವಲ್ಪ ಜಾಸ್ತಿ ಒಂಥರ ನೋವು ಬಂದಂಗೆ ಆಗುತ್ತೆ ಹೊಟ್ಟೆ ಎಲ್ಲನ. ಅದಕ್ಕೆ
ಏನು ಮಾಡೋದು ಏನೋ ನನಗಂತೂ ತುಂಬ ಚಿಂತೆ ಆಗೈತೆ ಮಕ್ಕಳು ಸಾಕೋದು ಅಂತಾರ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.